ವಿಶ್ವ ಹೃದಯ ದಿನಾಚರಣೆ. ಆ ಕಾರಣಕ್ಕೋಸ್ಕರ ನಾವು ಈ ಪಾದಯಾತ್ರೆನ ಅನುಸರಿಸಿದ್ದೇವೆ. ಆ ಕಾರಣ ಇದರಲ್ಲಿ ಒಂದು ಅವೇರ್ನೆಸ್ ತಿಳುವಳಿಕೆ ಮಾಡೋಕ್ಕೆ ನಾವು ಇದು ಮಾಡಿರೋದು. ಈಗ ತಿಳುವಳಿಕೆ ಬಗ್ಗೆ ಅಂದರೆ ಅದೇ ಇತ್ತೀಚೆಗೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಮೋಸ್ಟ್ಲಿ ಅದು ಯಂಗ್ ಜನ್ರೇಷನಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಒಂದು ತಿಳುವಳಿಕೆ ಇರಲಿ, ಒಂದು ಅವೇರ್ನೆಸ್ ಇರಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಸಾಧಿಸಿದ್ದೇವೆ. ಸರ್, ಮತ್ತೆ ವಿಶೇಷ ಯುವಕರಲ್ಲಿ ಮತ್ತೆ ಬೇರೆ ಏನೇನು ಡಿಸೀಸಸ್ ಅವೇರ್ನೆಸ್ ಇದಾಗುತ್ತೆ ಸರ್? ಅದೇ ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದು ಏನಕ್ಕೆ ಅಂದರೆ ಸ್ಮೋಕಿಂಗು ಮತ್ತು ಸ್ಟ್ರೆಸ್, ಹೊಡೆತ, ಅದು ಇವು ಮುಖ್ಯ ಕಾರಣಗಳು ಅನಿಸುತ್ತೆ. ಹೇಳಿ ಸರ್, ನಿಮ್ಮ ಹಾಸ್ಪಿಟ್ಲಲ್ಲಿ ಏನೇನು ಸೌಲಭ್ಯ ಇದೆ ಸರ್? ನಮ್ಮ ಆಸ್ಪತ್ರೆಯಲ್ಲಿ ಹೃದಯಾಘಾತ ಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ ಮತ್ತು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿದು ಎಲ್ಲ ವಿವಿಧ ಸರ್ವೀಸಸ್ಸು, ಓಪನ್ ಹಾರ್ಟ್ ಸರ್ಜರಿ ಪ್ರೋಗ್ರಾಮ್ಸು, ಬೈಪಾಸ್ ಸರ್ಜರೀಸು, ವ್ಯಾಲ್ ರಿಪ್ಲೇಸ್ಮೆಂಟ್ಸು, ಮತ್ತು ಮಕ್ಕಳಿಗೆಲ್ಲ ಸಣ್ಣ ತೂತು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕ್ಲೋಸ್ ಮಾಡೋದು. ಮತ್ತು ಇತ್ತೀಚೆಗೆ ನಾವು ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜರಿನೂ ಆರಂಭಿಸಿದ್ದೇವೆ. ಸರ್, ಏನು ಸಿಂಪ್ಟಮ್ಸ್ ಸರ್ ಇದು ಹಾರ್ಟ್ ಅಟ್ಯಾಕ್ ಎಲ್ಲ? ಹಾರ್ಟ್ ಅಟ್ಯಾಕಲ್ಲಿ ಮುಖ್ಯವಾಗಿ ಎದೆ ನೋವು, ಅದು ನಡೆದ ನಂತರ ಎದೆ ನೋವು ಬರೋದು ಅದು ಹೆಚ್ಚ ಸಿಂಪ್ಟಮ್ ಆಗಿದೆ. ಅದನ್ನು ಇಗ್ನೋರ್ ಮಾಡಬಾರ್ದು. ಅದು ಗ್ಯಾಸ್ ಅಂತ ಒಂದು ಸಂಶಯ, ಗ್ಯಾಸ್ ಅಂತ ಇರಬಾರ್ದು. ಅದನ್ನು ಗ್ಯಾಸ್ ತಿಳಿದೆ ಅದನ್ನು ಮುಖ್ಯವಾಗಿ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಒಂದು ಅಟ್ಲೀಸ್ಟ್ ಒಂದು ECG ಏನಾದರೂ ತೆಗೆದುಬಿಟ್ಟು ಒಂದು ಟ್ರೆಡ್ಮಿಲ್ಲು, ಒಂದು ಈಕೋ ಮಾಡಿಸಿದ್ರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಹೃದಯಾಘಾತ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸರ್, ಈಗಿನ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ತಮ್ಮ ಏನು ಮೆಸೇಜ್? ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಲೀಡ್ ಯುವರ್ ಲೈಫ್ ಅಷ್ಟೇ. ಸ್ಟ್ರೆಸ್ಸಲ್ಲಿ ಬರಬಾರ್ದು, ಸ್ಮೋಕಿಂಗ್ ಮಾಡಬಾರ್ದು, ಕೊಲೆಸ್ಟ್ರಾಲ್ ಇದು ಊಟ ಪದಾರ್ಥಗಳು ಏನಿವೆ ಅದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಸ್ಮೋಕಿಂಗ್ ಅಂತೂ ಖಂಡಿತ ಮಾಡಬಾರ್ದು. ನಡತಾ ಮುಖ್ಯವಾಗಿದೆ. ಬೆಳಗ್ಗೆ ಎದ್ದು ನಡೆಯಿದ್ರೆ ಒಂದು 6000 ಹೆಜ್ಜೆ ನಡೆದ್ರೆ ಅದು ಉತ್ತಮವಾಗುತ್ತೆ.